ಬಹುದಿನಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಪ್ರತ್ಯಕ್ಷ ಆಗಿದ್ರು. ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅಕ್ಕಪಕ್ಕದಲ್ಲಿ ಕುಳಿತಿದ್ರು ಕೂಡ ಮಾತಿಲ್ಲ, ಕತೆ ಇಲ್ಲ, ರೋಮಾಂಚನವೂ ಇಲ್ಲ. ಯಾಕೆಂತ ಹೇಳಿದ್ರೆ ಅವರಿಬ್ಬರ ಮಧ್ಯೆ ರಾಜಕೀಯ ಹಾಗೆ ತನ ಕಾಣಿಸ್ತಾ ಇತ್ತು. ಒಂದೇ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಕುಳಿತಿದ್ರು ಕೂಡ ಮಾತನಾಡಲಿಲ್ಲ. ಬೆಳಗಾವಿ ಜಿಲ್ಲೆ ಗೋಕಾಕಿನ ಲಕ್ಷ್ಮೀದೇವಿ ಜಾತ್ರೆಯ ತಯಾರಿಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಲಕ್ಷ್ಮೀ ಭವನದಲ್ಲಿ ನಡೆದಂಥ ಸಭೆ ಅದು. ತಮ್ಮ ಸತೀಶ್ ಆಗಮನಕ್ಕಾಗಿ ಅರ್ಧ ಗಂಟೆ ಕಾದು ಕುಳಿತಿದ್ದರು ರಮೇಶ್. ಇಲ್ಲಿ ತಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ, ಆ ಕಾರಣದಿಂದಾಗಲೂ ಪ್ರೋಟೋಕಾಲ್ಗಾಗಿ, ಶಿಷ್ಟಾಚಾರದ ಕಾರಣಕ್ಕಾದರೂ ಕೂಡ ಶಾಸಕರಾಗಿರುವಂಥ ರಮೇಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾದು ಕುಳಿತುಕೊಳ್ಳಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ತಮ್ಮನಾದರೂ ಪರವಾಗಿಲ್ಲ, ಉಸ್ತುವಾರಿ ಸಚಿವನಿಗಾಗಿ ಕಾದು ಕುಳಿತಿದ್ರು ಅಣ್ಣ. ರಮೇಶ್ ಜಾರಕಿಹೊಳಿ ಮುಖಾಮುಖಿಯಾದರು, ಅಕ್ಕಪಕ್ಕದಲ್ಲೇ ಕುಳಿತುಕೊಂಡ್ರು. ಬಟ್ ತುಟಿ ಪಿಟಿಕ್ ಅಂತ ಮಾತನಾಡಲೇ ಇಲ್ಲ. ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ ಇಬ್ಬರು ಸಹೋದರರು ನಾನೊಂದು ತೀರಾ ನೀನೊಂದು ತೀರಾ, ಬಟ್ ಫಿಸಿಕಲಿ ಹತ್ತಿರ ಇದ್ದರೂ ಕೂಡ ಮನಸ್ಸಿನ ಕಾರಣದಿಂದ ದೂರ ಉಳಿದಿದ್ರು. ಜಾತ್ರೆಯ ನಿಮಿತ್ತವಾಗಿ ಒಂದೇ ಕಡೆ ಸೇರಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿದ್ದರು, ಸಾರ್ವಜನಿಕರಿದ್ದರು. ಸಾರ್ವಜನಿಕರ ಜೊತೆಯಲ್ಲಿ ಸಭೆ ಮಾಡಿದ್ರು, ಜಾತ್ರೆಯ ಬಗ್ಗೆ ಚರ್ಚೆ ಮಾಡಿದ್ರು. ಆದರೂ ಕೂಡ ಪರಸ್ಪರ ಇಬ್ಬರು ಮಾತನಾಡಿಕೊಳ್ಳಲಿಲ್ಲ ಅನ್ನೋದು ಗಮನ ಸೆಳೀತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಮೊದಲಿನಿಂದಲೂ ಕೂಡ ರಾಜಕೀಯವಾಗಿ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಅವರಿಬ್ಬರ ಮಧ್ಯೆ ಅಸಮಾಧಾನ ಆಗಾಗ ಕಾಣಿಸ್ತಾ ಇತ್ತು. ಈಗಂತೂ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಬಿಜೆಪಿ, ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಶಿಷ್ಟಾಚಾರದ ಕಾರಣಕ್ಕಾಗಿ, ಜಿಲ್ಲಾ ಉಸ್ತುವಾರಿ ಸಚಿವ ಎನ್ನುವ ಕಾರಣಕ್ಕಾಗಿ ಶಾಸಕರಾಗಿರುವಂಥ ರಮೇಶ್ ಜಾರಕಿಹೊಳಿ ಇವತ್ತು ಕಾದಿದ್ದಾರೆ. ಬಟ್ ಮಾತನಾಡದ ಈ ಪರಿಸ್ಥಿತಿ ನೋಡಿ ಅಲ್ಲಿನ ಸಾರ್ವಜನಿಕರು ಮತ್ತು ಈ ರೀತಿ ಮುಜುಗರದ ಸನ್ನಿವೇಶನ ಇದು. ರಾಜಕೀಯವಾಗಿ ಅಷ್ಟೊಂದು ವೈರತ್ವ ಅವರಿಬ್ಬರ ಮಧ್ಯೆ ಇದೆಯಾ ಅನ್ನೋ ಆತಂಕ ಅಥವಾ ಒಂದು ರೀತಿಯ ಆಶ್ಚರ್ಯ ಜನರಲ್ಲಿ ಮೂಡುತ್ತೆ ಅಂತ. ದಶರಥ ಜಾರಕಿಹೊಳಿ ಬ್ರದರ್ಸ್ ಅಂದರೆ ಕುಟುಂಬ ರಾಜಕಾರಣ ಬಂದಂಥ ವಿಚಾರ ಆಗಿರ್ಬೋದು, ಕುಟುಂಬದ ವಿಚಾರ ಬಂದಾಗ ಆಗಿರ್ಬೋದು, ಎಲ್ಲರೂ ಕೂಡ ಒಂದಾಗಿರ್ತಕ್ಕಂಥದ್ದು. ರಾಜಕೀಯವಾಗಿ ಬಂದಾಗ ಇಬ್ಬರು ಕೂಡ ಬೇರೆ ಬೇರೆ ಪಕ್ಷದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಜೊತೆಗೆ ಪ್ರಭಾವಿ ನಾಯಕರು ಕೂಡ ಹೌದು. ರಮೇಶ್ ಜಾರಕಿಹೊಳಿ ಕೂಡ BJPಯಲ್ಲಿ ಕೂಡ ಅವರು ಕೂಡ ಪ್ರಭಾವಿ ನಾಯಕರು. ನಾವೀಗ ಕಳೆದ ಒಂದು ವರ್ಷದ ಹಿಂದೆ, ಅಂದರೆ ಕಳೆದ ಕೆಲವು ತಿಂಗಳ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ, ಇದೇ ರಮೇಶ್ ಜಾರಕಿಹೊಳಿ, ಇದೇ ಬಾಲಚಂದ್ರ ಜಾರಕಿಹೊಳಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ದಶರಥ್. ಅದು ಏನಂದರೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ DCC ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಆಗ ಏನು ರಮೇಶ್ ಕತ್ತಿಯವರನ್ನು ಕೆಳಗಿಳಿಸಿದ್ರು. ತದನಂತರ ಹೊಸ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಆಗ ಇವರೆಲ್ಲರೂ ಕೂಡ ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರು. ಆಗಲೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅಕ್ಕಪಕ್ಕದಲ್ಲಿ ಕುಳಿತರು ಕೂಡ ಒಬ್ರಿಗೊಬ್ರು ಮಾತನಾಡಿರಲಿಲ್ಲ. ಈಗಲೂ ಕೂಡ ಅಂಥದ್ದೇ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು. 10 ವರ್ಷಗಳ ಬಳಿಕ ಏನಂದರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿರ್ತಕ್ಕಂಥ ಏನು ಗ್ರಾಮದೇವಿಯಾದಂಥ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆ ದಶರಥ್. ಕೊರೋನಾ ಸಂದರ್ಭದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ಕೊರೋನಾ ಸಂದರ್ಭದಲ್ಲಿ ಬಂದಿತ್ತು. ಆದರೆ ಕೊರೋನಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾತ್ರೆಯನ್ನು ಮುಂದೂಡಲಾಗಿತ್ತು. ಆಗ ಈ ಒಂದು ಜಾತ್ರೆನ ಆಚರಣೆ ಮಾಡಿರಲಿಲ್ಲ. ಈಗ ಏನಂದರೆ 10 ವರ್ಷದ ಬಳಿಕ ಈಗ ಗೋಕಾಕ್ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ನಡೀತಾ ಇದೆ. ಜಾತ್ರೆ ಪೂರ್ವ ಸಿದ್ಧತಾ ಸಭೆ ಇತ್ತು. ಈ ಸಭೆಗೆ ಈಗ ಗೋಕಾಕ್ ಶಾಸಕರಾಗಿ ಏನು ರಮೇಶ್ ಜಾರಕಿಹೊಳಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಏನು ತಮ್ಮನ ಬರುವಿಕೆಯಾಗಿ ರಮೇಶ್ ಜಾರಕಿಹೊಳಿ ಅರ್ಧ ಗಂಟೆ ಕಾದು ಕುಳಿತರು ಅಂತ ಹೇಳ್ಬೋದು. ಜೊತೆಗೆ ಇಬ್ಬರು ಅಕ್ಕಪಕ್ಕ ಕುಳಿತರು ಕೂಡ ಪರಸ್ಪರ ಇಬ್ಬರು ಕೂಡ ಮಾತನಾಡಲಿಲ್ಲ, ಒಬ್ಬರ ಮುಖ ಒಬ್ಬರು ಕೂಡ ನೋಡಲಿಲ್ಲ ಅಂತ ಹೇಳ್ಬೋದು. ಇದು ಒಂದು ಅಂಶ. ಆದರೆ ಮತ್ತೊಂದು ಕಡೆ ಏನು ಗೋಕಾಕ್ನಲ್ಲಿ ಏನು ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಒಂದಿಷ್ಟು ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬ್ಯಾನರ್ ಪಾಲಿಟಿಕ್ಸ್ ವಿಚಾರವಾಗಿ ಕೂಡ ಒಂದಿಷ್ಟು ವಿಚಾರಗಳಲ್ಲಿ ಬೆಳಕಿಗೆ ಬಂದು ಆ ಒಂದು ಸಂದರ್ಭದಲ್ಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳಿದರು. ಜೊತೆಗೆ ಇದೇನು ಚಿಕ್ಕ ವಿಷಯ, ಇದನ್ನು ಬಗೆಹರಿಸಲಾಗುತ್ತೆ ಅನ್ನೋಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳಿದರೆ, ಮತ್ತೊಂದು ಕಡೆ ಅದೇ ವೇದಿಕೆಯಲ್ಲಿದ್ದಂಥ ಸತೀಶ್ ಜಾರಕಿಹೊಳಿ ಕೂಡ ಒಂದು ಮಾತನ್ನು ಹೇಳಿದರು. ಜಾತ್ರೆ ವಿಚಾರವೇ ಬೇರೆ, ರಾಜಕಾರಣದ ವಿಚಾರ ಬೇರೆ. ಹಾಗಾಗಿ ಏನು ಈ ಒಂದು ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಯಾರೆಲ್ಲ ಬ್ಯಾನರ್ಗಳನ್ನ ಅಳವಡಿಸೋದಕ್ಕೆ ಇಷ್ಟಪಡ್ತಾರೋ ಅವರೆಲ್ಲಕ್ಕೂ ಅವಕಾಶ ಮಾಡಿಕೊಡಬೇಕು. ಜೊತೆಗೆ ಏನು ನಿಯಮಾನುಸಾರವಾಗಿ
ನಗರಸಭೆಯವರು ಅವರಿಂದ ಏನು ಟ್ಯಾಕ್ಸನ್ನು ಏನು ಶುಲ್ಕವನ್ನು ನಿಗದಿಪಡಿಸಿ ಅವರಿಗೆ ಅವಕಾಶ ಮಾಡಿಕೊಡುವಂತೆ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಮುಖಾಮುಖಿ ಆದರೂ ಕೂಡ ಒಂದೇ ವೇದಿಕೆಯಲ್ಲಿ ಇಬ್ಬರು ಸೋದರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಇಬ್ಬರು ಅಕ್ಕಪಕ್ಕ ಕುಳಿತು ಕೂಡ ಒಬ್ರಿಗೊಬ್ರು ಮುಖ ನೋಡಲಿಲ್ಲ, ಒಬ್ಬರು ಏನಂತ ಯಾವುದೇ ವಿಚಾರವಾಗಿ ಮಾತನಾಡಲ್ಲ. ತಮ್ಮ ವಿಚಾರಗಳನ್ನು ಸಭೆಯಲ್ಲಿ ಹೇಳಿ ಅಲ್ಲಿಂದ ಸಭೆಯಿಂದ ಏನು ಮುಗಿದ ಬಳಿಕ ರಮೇಶ್ ಜಾರಕಿಹೊಳಿ ಎದ್ದು ಅಲ್ಲಿಂದ ತೆರಳಿ ಹೋಗಿರ್ತಕ್ಕಂಥದ್ದು. ಇದು ಏನಂದರೆ ರಾಜಕೀಯವಾಗಿ ಬಹಳ ಕಡಿಮೆ ಪ್ರಸಂಗಗಳಲ್ಲಿ ಜಾರಕಿಹೊಳಿ ಸೋದರರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ದಶರಥ್ BJP ಅಂತ ಬಂದಾಗ ಅದು ರಮೇಶ್ ಜಾರಕಿಹೊಳಿ ಏನು ಬಾಲಚಂದ್ರ ಜಾರಕಿಹೊಳಿ ಆಗಾಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಈ ರೀತಿಯ ಏನು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಇದೇ ಎರಡನೇ ಬಾರಿ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಆಗ ರಮೇಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿಯಾಗಿ ಈ ಹಿಂದೆ CM ಸಿದ್ದರಾಮಯ್ಯ ಮಾಡಿರ್ತಾರೆ. ಆಗಿನಿಂದಲೂ ಕೂಡ ಇಬ್ಬರು ಸೋದರ ಮಧ್ಯೆ ಒಂದು ಹಂತದ ಏನು ರಾಜಕೀಯವಾಗಿ ಒಂದಿಷ್ಟು ಮತಭೇದಗಳಿದ್ದರೂ ಕೂಡ ಕುಟುಂಬ ರಾಜಕಾರಣ ಅಂತ ಬಂದಾಗ ಎಲ್ಲ ಜಾರಕಿಹೊಳಿ ಸೋದರು ಕೂಡ ಒಂದೇ ಅನ್ನೋದು ಕೂಡ ಅನೇಕ ಪ್ರಸಂಗಗಳಲ್ಲಿ ಅವರು ಅದನ್ನು ಸಾಬೀತು ಮಾಡಿ ಕೂಡ ತೋರಿಸಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಶ್ರೀಧರ್. ಅವಶ್ಯಕತೆ